ಮೇಯ್ನು ಪಿ ಸಿ ಓಡಿಗೆ ಈ ಪೌಡರ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹೇರ್ಗೆ, ಸ್ಕಿನ್ಗೆ. ಬಟ್ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅದೆಲ್ಲ ಹೇರ್ ಗ್ರೋತ್ಗೆ, ಹೇರ್ ಫಾಲ್ ಕಂಟ್ರೋಲ್. ಹೇ ಹಾಯ್, ವೆಲ್ಕಮ್ ಬ್ಯಾಕ್. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು ಒಲವು. ಏನಕ್ಕೆ ನಾನು ಇಷ್ಟು ನಿಧಾನ ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಟೈಮ್ 1 o'clock ಆಗಿದೆ. ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ಈ ವಿಡಿಯೋಗೆ ನಾನು ಇಂಟ್ರೋನೇ ಮಾಡಿಲ್ಲ ಅಂತ. ಸೊ ಇವಾಗ ಕ್ವಿಕ್ಕಾಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂತ ಅಂದರೆ, ನಾನು ನನ್ನ ಹೇರ್ಗೆ ಮತ್ತು ಸ್ಕಿನ್ ಮತ್ತು ಬಾಡಿಗೆ ಯಾವ ಥರ ಪ್ರೋಟೀನ್ನ ತಗೊಳ್ತೀನಿ. ಪ್ರೋಟೀನ್ ಅಂತ ಅಲ್ಲ, ಬಟ್ ಹೇರ್ಗೆ, ಸ್ಕಿನ್ಗೆ, ಮೇಯ್ನ್ ಪಿ ಸಿ ಓಡಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್. ಸೊ ಅದಕ್ಕೆ ನಾನು ನಾರ್ಮಲಾಗಿ ರೆಗ್ಯುಲರಾಗಿ ಒಂದು ನನಗೆ ಪಿ ಸಿ ಓಡಿ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅದೆಲ್ಲ ಹೇರ್ ಗ್ರೋತ್ಗೆ, ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಾದಾಮ್, ಕ್ಯಾಶ್ಯೂಸ್, ಸೆಸಮಿ ಸೀಡ್ಸ್ ಅದೆಲ್ಲ ನಿಮ್ಗೆ ಗೊತ್ತು. ಯೂಸಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೈ ಫೈಬರ್ ರಿಚ್ ಇರೋ ಪ್ರೋಟೀನ್ ಸೋರ್ಸ್ಗಳದೆಲ್ಲ. ಸೊ ನಾನು ಯಾವ ಥರ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಯಾವ ಥರ ಸ್ಟೋರ್ ಮಾಡ್ಕೊಳ್ತೀನಿ, ಯಾವ ಥರ ಇಂಟೇಕ್ ಮಾಡಬೇಕು ಅದನ್ನೆಲ್ಲ ನಾನು ಈ ವ್ಲಾಗ್. ಸೊ ನಾನು ನಾರ್ಮಲಾಗಿ ಅದನ್ನು ಮಿಲ್ಕಲ್ಲಿ ಕುಡಿತೀನಿ. ಮಿಲ್ಕ್ ಒಂದೊಂದು ಸಲ ನನಗೂ ಆ್ಯಕ್ನಿ ಪ್ರೋನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಡೈರಿ ಪ್ರಾಡಕ್ಟ್ಸ್ಗಳೆಲ್ಲ ಆಗಲ್ಲ. ಬಟ್ ಮಿಲ್ಕ್ ಸಮ್ಟೈಮ್ಸ್ ನನಗೆ ತಿನ್ನೋಕ್ಕಾಗಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತಲ್ಲ, ಸಕ್ಕತ್ತಾಗಿರುತ್ತೆ, ಯಮ್ಮಾಗಿರುತ್ತೆ. ಒಂದೊಂದು ದಿನ ಮಿಲ್ಕೆಲ್ಲ ಹಾಕ್ಕೊಂಡು ಕುಡಿತೀನಿ ವಿತೌಟ್ ಶುಗರ್, 2 ಸ್ಪೂನ್. ಇನ್ನೊಂದು ದಿನ 2 ಸ್ಪೂನ್ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ. ಫಸ್ಟ್ ಎದ್ದಿದ ತಕ್ಷಣ ಎಂಪ್ಟಿ ಸ್ಟಮಕಲ್ಲಿ ಚಿಯಾ ಸೀಡ್ಸ್ ವಾಟರ್ ಕುಡಿತೀನಿ. ಅದಾದಮೇಲೆ 1-2 ಸ್ಪೂನ್ ಇದು ಡ್ರೈ ಫ್ರೂಟ್ಸ್ದು ಪೌಡರ್ನ ತಿಂದ್ಕೊಳ್ತೀನಿ. ಅಷ್ಟೇ. ನಿಮಗೆ 1 ಮಂತಲ್ಲಿ ವಿಸಿಬಲ್ ರಿಸಲ್ಟ್ ಗೊತ್ತಾಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಶೈನಿಂಗ್ ಆಗುತ್ತೆ. ಅದಾದಮೇಲೆ ತುಂಬ ಆ್ಯಕ್ಟಿವ್ ಫೀಲ್ ಆಗುತ್ತೆ, ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಗೈಸ್ ಬನ್ನಿ. ಮನೆಯಲ್ಲೇ ಮಾಡಿರೋ ನಟ್ಸ್ ಪ್ರೋಟೀನ್ ಪೌಡರಿಂದ ಹೇರ್, ಸ್ಕಿನ್, ಮೇಯ್ನಾಗಿ ಪಿ ಸಿ ಓಡಿನ ರಿವರ್ಸ್ ಮಾಡ್ಬೋದು. ಇವಾಗ ನಾನು ಫಸ್ಟು ಪಂಪ್ಕಿನ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಬೀಜ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕುಂಬಳಕಾಯಿ ಬೀಜದಲ್ಲಿ, ಪಂಪ್ಕಿನ್ ಸೀಡ್ಸಲ್ಲಿ ರಿಚ್ ಸೋರ್ಸ್ ಆಫ್ ಫೈಬರ್ ಇರುತ್ತೆ, ಗುಡ್ ಫಾರ್ ಹೇರ್, ಬೆಟರ್ ಸ್ಲೀಪ್, ವಿಚ್ ಹೆಲ್ಪ್ಸ್ ಟು ಬ್ಯಾಲೆನ್ಸ್ ಯುವರ್ ಹಾರ್ಮೋನ್ಸ್ ಆ್ಯಂಡ್ ಇದು ಓವಲೇಷನ್ಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ ಸಪೋರ್ಟ್ಸ್ ಇಮ್ಯೂನ್ ಸಿಸ್ಟಮ್, ಮ್ಯಾನೇಜಿಂಗ್ ಬ್ಲಡ್ ಶುಗರ್, ಹೆಲ್ತಿ ಫ್ಯಾಟ್, ಫೈಬರ್ ಆ್ಯಂಡ್ ವೈಟಮಿನ್ ಇ ಕೂಡ ಇದೆ. ಯು ಕ್ಯಾನ್ ಆ್ಯಡ್ ಫ್ಲ್ಯಾಕ್ಸ್ ಸೀಡ್ಸ್ ಆಲ್ಸೋ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಕನ್ನಡದಲ್ಲಿ ಅಕ್ಸೆ ಬೀಜ. ಪ್ರೊಮೋಟಿಂಗ್ ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್. ಮೇಯ್ನಾಗಿ ಪಿ ಸಿ ಓಡಿನ ರಿವರ್ಸ್ ಮಾಡೋದೇ ಫ್ಲ್ಯಾಕ್ಸ್ ಸೀಡ್ಸ್. ಇಂಬ್ಯಾಲೆನ್ಸ್ ಆಗಿರೋ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಹತ್ರ ಫ್ಲ್ಯಾಕ್ಸ್ ಸೀಡ್ಸ್ ಇರಲಿಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ನೀವು ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಡ್ ಮಾಡ್ಬೋದು, ವಾಲ್ನಟ್ ಆ್ಯಡ್ ಮಾಡ್ಬೋದು, ಪಿಸ್ತಾನ ಆ್ಯಡ್ ಮಾಡ್ಬೋದು. ಸೊ ನಾನು ನೆಕ್ಸ್ಟು ಇವಾಗ ಕ್ಯಾಶ್ಯೂಸ್ನ ಅಂದರೆ ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಗೋಡಂಬಿ ಹಾರ್ಟ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಐಸ್ಗೆ ಆ್ಯಂಡ್ ಗುಡ್ ಫಾರ್ ಸ್ಕಿನ್ ಆಲ್ಸೋ. ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಬಾದಾಮ್, ಆಲ್ಮಂಡ್ನ ತೊಗೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ನ ಮಾಡಿ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಲ್ಮಂಡ್ ವಿಚ್ ರೆಡ್ಯೂಸ್ ದ ಬೆಲ್ಲಿ ಫ್ಯಾಟ್ and also keeps you full for long and reducing dark spots and ನಿಮ್ಮ ಸ್ಕಿನ್ನ ಈವನ್ ಟೋನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಸೆಸಿಮಿ ಸೀಡ್ಸ್ ಅಂದರೆ ಎಳ್ಳು, ವಿಚ್ ಹೆಲ್ಪ್ಸ್ ಟು ಬ್ಯಾಲೆನ್ಸ್ ಹಾರ್ಮೋನ್ಸ್. ಬಾದಾಮ್ ಮೇಯ್ನಾಗಿ ಪಿ ಸಿ ಓಡಿನ ರಿವರ್ಸ್ ಮಾಡೋದು ಫ್ಲ್ಯಾಕ್ಸ್ ಸೀಡ್ಸ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಆ್ಯಂಡ್ ಸೆಸಿಮಿ ಸೀಡ್ಸ್. ಇದೆಲ್ಲ ಇಂಬ್ಯಾಲೆನ್ಸ್ ಆಗಿರೋ ಆರ್ಗನ್ಸ್ನ ಕಂಟ್ರೋಲ್ ಮಾಡುತ್ತೆ
ಆ್ಯಂಡ್ ನೆಕ್ಸ್ಟ್ ಬಾದಾಮ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್. ಮೇಯ್ನಾಗಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದೆಲ್ಲ ರೆಗ್ಯುಲರಾಗಿ ತೊಗೊಳ್ಬೇಕು ನೀವು. ಯಾವುದೇ ಆಗಲಿ ಸ್ಟಾರ್ಟಿಂಗಲ್ಲಿ ರಿಸಲ್ಟ್ ಸಿಗಲ್ಲ. ಆ್ಯಂಡ್ ನೆಕ್ಸ್ಟು ನೀವು ಇದಕ್ಕೆ ಪಿಸ್ತಾನೂ ಆ್ಯಡ್ ಮಾಡ್ಕೋಬೋದು, ವಾಲ್ನಟ್ಸ್ ಕೂಡ. ಕೆಲವ್ರಿಗೆ ವಾಲ್ನಟ್ಸ್ ಇಷ್ಟ ಆಗಲ್ಲ, ಸೊ ನನ್ನ ಹತ್ರ ಫ್ಲ್ಯಾಕ್ಸ್ ಸೀಡ್ಸ್ ಇರಲಿಲ್ಲ. ನಾರ್ಮಲಾಗಿ ನನಗೆ PCOS ಎಲ್ಲ ಏನೂ ಇಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಏರ್ ಟೈಟ್ ಕಂಟೈನರ್ ಬರುತ್ತಲ್ಲ ಅದ್ರಲ್ಲಿ ಹಾಕೊಂಡು ಇಟ್ಕೊಂಡು ಒಂದಿಷ್ಟು ml ಮಿಲ್ಕ್ನ ತೊಗೊಂಡು, ನಿಮಗೆ ಮಿಲ್ಕ್ ಆಗುತ್ತೆ ಅಂದರೆ ಮಿಲ್ಕ್ನ ತೊಗೊಂಡು ನೀವು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಡೈಲಿ ಇಂಟೇಕ್ ಮಾಡಿ. ಇಲ್ಲ ನಮಗೆ ಮಿಲ್ಕ್ ಬೇಡ ಅಂದರೆ 2 ಟೇಬಲ್ ಸ್ಪೂನ್ ಹಂಗೆ ತಿನ್ಬೋದು. ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ, ಯಾಕಂದರೆ ನನಗೆ ಸೆಸಮಿ ಸೀಡ್ಸ್ ಅಂದರೆ ತುಂಬ ಇಷ್ಟ. ಸೊ ಆ ಫ್ಲೇವರ್ ಸಿಗ್ತಾ ಇರುತ್ತಲ್ಲ, ಸೊ ತಿಂತೀನಿ. ಯಾ ಗೈಸ್, ಅಷ್ಟೇ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಇದೆ, ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಈ ಪ್ರೋಟೀನ್ ಪೌಡರಿಂದ. ಸುಮ್ಮನೆ ಔಟ್ಸೈಡ್ ಸಿಗೋ ಪ್ರೋಟೀನ್ ಪೌಡರ್ ಅದೆಲ್ಲ ಪ್ರಿಸರ್ವೇಟಿವ್ಸ್ನೆಲ್ಲ ಆ್ಯಡ್ ಮಾಡಿರ್ತಾರೆ. ಈ ಪ್ರೋಟೀನ್ ಪೌಡರ್ ನೀವು ಮಕ್ಕಳಿಗೂ ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಯಾ ಗೈಸ್, ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.